ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಬಿಗ್ ಬಾಸ್ ಅವರು ಒಂದಷ್ಟು ಚಿತ್ರಗಳನ್ನ ಕಳಿಸಿರ್ತಾರೆ, ಇದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಮನೆಯಲ್ಲಿರೋರಿಗೆ ಅಂತ ಹೇಳ್ಬಿಟ್ಟು ತಿಳಿಸಿ ಅಂತ ಹೇಳ್ಬಿಟ್ಟು. ಆವಾಗ ಪ್ರತಾಪ್ ಅವ್ರಿಗೆ ಒಂದು ಫೋಟೋ ಬಂದಿರುತ್ತೆ, ಅವ್ರು ಬಂದ್ಬಿಟ್ಟು ಅದಕ್ಕೆ ಒಂದಷ್ಟು ರೀಸನ್ನ ಕೊಟ್ಟು ಕಾರ್ತಿಕ್ ಅವ್ರಿಗೆ ಆ ಫೋಟೋನ ಕೊಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆ ರೀಸನ್ನು ಕಾರ್ತಿಕ್ ಅವ್ರಿಗೆ ಇಷ್ಟ ಆಗಲ್ಲ. ಅವಾಗ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ಕರೆಕ್ಟಾಗಿ ಹೋಗಿ ರೀಸನ್ ಕೊಡು ಅಂತ ಹೇಳ್ಬಿಟ್ಟು. ಅವಾಗ ಸಂಗೀತ ಅವರು ನಿಂತ್ಕೊತಾರೆ, ನೀವು ಹಂಗೆಲ್ಲ ಹೇಳ್ಬಿಡಿ ಅವ್ನಿಗೆ, ನೀವು ಹಂಗೆಲ್ಲ ಇದು ಮಾಡಬಾರ್ದು ಅಂತ. ಅವಾಗ ಕಾರ್ತಿಕ್ ಅವ್ರು ಹೇಳ್ತಾರೆ, ನೀನೇನು ಅವ್ನು ಚೇಲನ, ನೀವೇನು ಅವ್ರು ಚೇಲನ, ಅವ್ರು ಮಾತಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು. ಇಷ್ಟು ನಮಗೆ ಪ್ರೋಮೋದಲ್ಲಿ ಕಂಡು ಬಂದಂತಹ ಮೇಲ್ವಿಚಾರಗಳು. ಸಂಗೀತ ಅವರು ಪ್ರತಾಪ್ ಅವರ ಚೇಲನ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟಿಂಗಿಂದ ತಗೊಳ್ಳೋದಾದರೆ ಪ್ರತಾಪ್ ಅವರು ಯಾವ್ಯಾವ ರೀತಿ ಬಂದರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಆಯಿತಾ. ಸ್ಟಾರ್ಟಿಂಗ್ ಒಂದೆರಡು ವೀಕು ಬೇರೆಯವರು ಅವ್ರ ಮೇಲೆ ಬಿದ್ದಾಗ ಅವರು ತಾಳ್ಮೆಯಿಂದ ಅದನ್ನ ಸಹಿಸ್ಕೊಂಡ್ರು, ಅದು ಜನಗಳಿಗೆಲ್ಲ ಇಷ್ಟ ಆಯಿತು. ಹಾಗೆ ನೆಕ್ಸ್ಟು ಬರ್ತಾ ಸುದೀಪ್ ಸರ್ ಮಾತಿಂದ ಹಾಗೆ ಅಭಿಮಾನಿಗಳ ಪ್ರೋತ್ಸಾಹದ ಮೇರೆಗೆ ಆರ್ಗ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವಾಯ್ಸ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಒಂದು ಕಡೆ ಜನಗಳಿಗೆ ಇಷ್ಟ ಆಯ್ತಾ ಹೋಯಿತು. ಹಾಗೆ ಕಾಲಕ್ಕೆ ಅವರಲ್ಲಾದಂತಹ ಬದಲಾವಣೆ ಅವ್ರನ್ನ ಇಲ್ಲಿ ಗಂಟ ಕರ್ಕೊಂಬಂದು ಕೂರಿಸಿದೆ ಅಂತ ನಾನು ಅಂದ್ಕೊತೀನಿ. ಎಲ್ಲೋ ಒಂದು ಕಡೆ ಅವರನ್ನು ಕೇಳುವಾಗ ಅದು ಕಾರ್ತಿಕ್ ಅವ್ರು ತಪ್ಪು ಕೇಳ್ತಾರೆ, ಕಾರ್ತಿಕ್ ಅವ್ರು ತಪ್ಪಾಗ್ತಾರೆ ಆಯಿತಾ. ಕಾರ್ತಿಕ್ ಅವ್ರ ಮೇಲೆ ತಪ್ಪು ಬರುತ್ತೆ. ಇವಾಗ ಅವ್ರು ಸರಿಯಾಗಿ ಪ್ರತಾಪ್ ಅವರು ಸರಿಯಾಗಿ ಹೇಳಿದರೆ ಕಾರ್ತಿಕ್ ಅವ್ರು ತಪ್ಪು ಅಂತ ಆಗುತ್ತೆ, ಇಲ್ವಾ ಪ್ರತಾಪ್ ಅವ್ರು ತಪ್ಪು ಅಂತ ಆಗುತ್ತೆ. ಆದರೆ ಇಬ್ಬರನ್ನು ಬಿಡಿಸೋ ಅಂಥ ಪ್ರಯತ್ನ ಮಾಡಬೇಕು ಅಲ್ಲಿ ಆಯಿತಾ. ಇಬ್ಬರು ಜಗಳ ಆಡ್ತವ್ರೆ, ಅವ್ರು ನಮಗೆ ಸಂಬಂಧ ಇಲ್ವೋ, ಒಬ್ಬರು ಸಂಬಂಧ ಇದ್ದಾರೆ, ಒಬ್ಬರು ಸಂಬಂಧನೇ ಇಲ್ಲ, ಆಯಿತು ಬಿಡಿ ಹೋಗಲಿ, ನೀವು ಹೋಗಿ ಬಿಡಿ ಅಂತ ಹೇಳ್ಬಿಟ್ಟು ಬಿಡ್ಸೋಕ್ಕೆ ಹೋಗಬೇಕೋ ಹೊರತು ಇವರೇ ವಾಯ್ಸ್ ರೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಬಂದವ್ರ ಮೇಲೆ ಅದು ಹೆಂಗೆ ಕಾಣುತ್ತೆ, ಅದಕ್ಕೆ ಬರೋದಿಲ್ಲ, ಅವ್ರ ಮಾತೇ ಬರೋದಿಲ್ಲ, ಡಿಫೆನ್ಸ್ ಮಾಡೋದಕ್ಕೆ ಬರೋದಿಲ್ಲ ಆಯಿತಾ. ಆಮೇಲೇನೋ ದೌರ್ಜನ್ಯ ಆಗ್ತಿದೆ, ಈ ಅನ್ಯಾಯನ ತಡಿಬೇಕು ಅನ್ನೋ ಥರ. ಸೊ ಪ್ರತಾಪ್ ಅವರು ಕಮ್ಮಿನ ಅವರು, ಸೊ ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರಗಳಿಗೇನಿಲ್ಲ. ಸೊ ತುಂಬ ಚೆನ್ನಾಗಿ ಅವರು ಅವರ ಸ್ಟ್ಯಾಂಡನ್ನು ತಗೊತಾರೆ. ಅವ್ರಿಗೇನೋ ಇನ್ನೊಬ್ಬ ಅವಶ್ಯಕತೆ ಇದೆ, ಅಷ್ಟೊಂದು ನೆಸೆಸಿಟಿ ಇದೆ ಅಂತ ಹೇಳ್ಬಿಟ್ಟು. ಕಾರ್ತಿಕ್ ಅವರು ಅಂತ ಕ್ರೂರು ಎಲ್ಲ, ಪ್ರತಾಪ್ ಅವರು ಏನು ಬುದ್ಧಿ ಇಲ್ದಿರೋರಲ್ಲ. ಇವ್ರ ಮಧ್ಯೆ ಒಬ್ಬರು ಮೇಲೆ ಮಾತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ಹೋಗೋದು, ಅವ್ರು ನಮ್ಗೆ ಇಷ್ಟ ಇದೆಯೋ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಬ್ಯಾಡಾಗೆ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಸೊ ನೋಡುವ ಇವತ್ತಿನ ಎಪಿಸೋಡ್ ಕೂಡ ಭಯಂಕರವಾಗಿದೆ. ಸೊ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ನಮ್ರತಾ ಅವರು ಹೋಗ್ತಿದ್ದಾರೆ ಅಂತ. ಸೊ ನೋಡುವ ನೆಕ್ಸ್ಟ್ ಬೆಳವಣಿಗೆಗಳೇನಾಗುತ್ತೆ ಅಂತ. ಸೊ ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.